ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ಈಗಾಗಲೇ ನಾವು ಜೆಂಡರ್, ಸ್ಕೂಲ್ ಆ್ಯಂಡ್ ಸೊಸೈಟಿ ಎಂಬ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲು ಹೊರಟಿದ್ದೆವು. ಅದರಲ್ಲಿ ಇದೀಗ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಕೊನೆಯ ಕಾನ್ಸೆಪ್ಟನ್ನು ನಾವು ಚರ್ಚೆಯನ್ನು ಮಾಡೋಣ. ಅದು ಭಾಗ ಸಿ ಅಲ್ವಾ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಈ ವಿಡಿಯೋದಲ್ಲಿ ಹೆಚ್ಚು ವಿಷಯಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ, ನಿಮಗೆ ತಿಳಿಸೋ ಪ್ರಯತ್ನ ಕೂಡ ಮಾಡಿದ್ದೇನೆ. ಹಾಗೆಯೇ ಮುಂದುವರಿಯುತ್ತಾ ವಿಭಾಗ ಬಿನಲ್ಲೂ ಕೂಡ ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಇನ್ನು ಕೊನೆಯದಾಗಿರುವಂಥದ್ದು ವಿಭಾಗ ಸಿಯ ಪ್ರಶ್ನೆಯ ಅಂಶಗಳು. ಆತ್ಮೀಯರೇ, ಈಗಾಗಲೇ ನಾವು ತಿಳಿದಿರುವಂತೆ ಇದು 4 ಅಂಕದ ಪ್ರಶ್ನೆಗಳು. ಸಿ ವಿಭಾಗ ಇದೆಯಲ್ಲ, ಇದು 4 ಅಂಕದ ಪ್ರಶ್ನೆಗಳು ಮಾತ್ರ ಇರುತ್ತೆ. ಇದರಲ್ಲಿ ನೀವು ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಸುಮಾರು ಅರ್ಧ ಪುಟ ಅಥವಾ 1 ಪುಟ ಉತ್ತರವನ್ನು ಬರೆಯಬಹುದು. ಓಕೆ, ಅದರಲ್ಲಿ 1ನೇ ಪ್ರಶ್ನೆಯನ್ನು ನೋಡೋಣ. ಯಾವುದು 1ನೇ ಪ್ರಶ್ನೆ ಅಂದರೆ ಇಲ್ಲಿ 11ನೇದು. ಮೀನಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಯಾಟ್ರಿಯಾರ್ಕಿ. ಪಿತೃಪ್ರಭುತ್ವ, ಅದರ ಅರ್ಥ ಮತ್ತು ಗುಣಲಕ್ಷಣಗಳು. ನಾನಾಗಲೇ ಹೇಳಿದಾಗೆ ಪ್ಯಾಟ್ರಿಯಾರ್ಕಿ ಈಸ್ ಎ ಸೋಷಿಯಲ್ ಆರ್ಗನೈಜೇಷನ್ ಮಾರ್ಕ್ಡ್ ಬೈ ದ ಸುಪ್ರಿಮ್ಯಾಸಿ ಆಫ್ ದಿ ಫಾದರ್ ಇನ್ ದ ಫ್ಯಾಮಿಲಿ ಅಲ್ವಾ. ಇಲ್ಲಿ ತಂದೆಯ ಪರಂಪರೆ ಮತ್ತು ಪಿತೃಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ಸ್ತ್ರೀಯರ ಸಂಪೂರ್ಣ ಅಧಿಕಾರ ವಿಹೀನರು ಇಲ್ಲಿ, ಅಥವಾ ಪಿತೃಪ್ರಭುತ್ವವು ಒಂದು ಸಾಮಾಜಿಕ ಸಂರಚನೆಯಾಗಿದೆ. ಅಂತೆಯೇ ಅದು ಒಂದು ಸಿದ್ಧಾಂತ ಅಥವಾ ನಂಬಿಕೆಯ ವ್ಯವಸ್ಥೆ. ಇದರ ಪ್ರಕಾರ ಹೆಂಗಸರಿಗಿಂತ ಗಂಡಸರೇ ಮೇಲು. ಈ ಪಿತೃಪ್ರಭುತ್ವವನ್ನು ಸೃಷ್ಟಿಸಿ ಮುಂದುವರಿಸಿಕೊಂಡು ಹೋಗುವಲ್ಲಿ ಧರ್ಮಗಳು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸಿವೆ. ಹಾಗಾಗಿ ಪಿತೃಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಗಣನೆಗೆ ಬರುವಂಥ ಅಂಶಗಳು ಯಾವುದು ಅಂದರೆ ತಂದೆಯ ಅಧಿಕಾರ. ಹಾಗಾಗಿ ತಂದೆಯನ್ನು ಒಂದು ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನ ಕೂಡ ಇಲ್ಲಿ ನಡೆಯುತ್ತೆ. ಹಾಗಾದರೆ ಅದರ ಗುಣಲಕ್ಷಣಗಳು ಏನು? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಯಾಟ್ರಿಯಾರ್ಕಿ? ನಂಬರ್ 1, ದ ರೂಲ್ ಆಫ್ ಫಾದರ್ ಆರ್ ಪ್ಯಾಟ್ರಿಯಾರ್ಕ್ ಇನ್ ಎ ಸೆನ್ಸ್ ರೂಲ್ ಆಫ್ ಮೆನ್. ಅಂದರೆ ಇಲ್ಲಿ ತಂದೆಯ ಆಡಳಿತನೇ ಮುಖ್ಯ ಆಗಿರುತ್ತೆ, ಅಥವಾ ತಂದೆಯೇ ನಿಜವಾದ ಆಡಳಿತದ ಕರ್ತೃ ಆಗಿರ್ತಾನೆ ಪಿತೃಪ್ರಭುತ್ವದ ವ್ಯವಸ್ಥೆಯಲ್ಲಿ. ದ ಸೆಕೆಂಡ್ ಥಿಂಗ್ ಈಸ್ ಎಕ್ಸಿಸ್ಟಿಂಗ್ ಅಟ್ ಐಡಿಯಾಲಜಿಕಲ್ ಆ್ಯಂಡ್ ಮೆಟೀರಿಯಲ್ ಲೆವೆಲ್. ಎರಡನೇದು ಸಾಂಪ್ರದಾಯಿಕವಾಗಿ ಆದರ್ಶಪ್ರಾಯವಾದಂತಹ ವ್ಯವಸ್ಥೆ ಇಲ್ಲಿ ಇರುತ್ತೆ. ಮೂರನೆಯದಾಗಿ ಆ್ಯನ್ ಐಡಿಯಾಲಜಿ ಆಫ್ ವುಮೆನ್ ಸಬಾರ್ಡಿನೇಟ್ಸ್. ಸಾಮಾನ್ಯವಾಗಿ ಈ ಪಿತೃಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ತ್ರೀಯರ ಆದರ್ಶಗಳು ಅಷ್ಟೊಂದು ಮುಖ್ಯ ವಹಿಸುವುದಿಲ್ಲ. ನಾಲ್ಕನೇದು ಬೇಸ್ಡ್ ಆನ್ ಎ ಮೆಟೀರಿಯಲ್ ಬೇಸಿಸ್ ದಟ್ ಬೆನಿಫಿಟ್ಸ್ ಮ್ಯಾನ್. ಮನುಷ್ಯನ ಆಧಾರದ ಮೇಲೇ ಅಥವಾ ಪುರುಷನ ಆಧಾರದ ಮೇಲೇ ವಸ್ತುಗಳ ಸ್ಥಿತಿ ನಿರ್ಧಾರವಾಗುತ್ತೆ. ಎಸ್ಟಾಬ್ಲಿಷಿಂಗ್ ಮೇಡ್ ಡಾಮಿನೆನ್ಸ್ ಆ್ಯಂಡ್ ಕಂಟ್ರೋಲ್ ಇನ್ ಪರ್ಸನಲ್ ರಿಲೇಷನ್ಶಿಪ್ಸ್, ದ ಫ್ಯಾಮಿಲಿ ಆ್ಯಂಡ್ ಸೊಸೈಟಿ ಅಟ್ ಲಾರ್ಜ್. ಸಾಮಾನ್ಯವಾಗಿ ಈ ಥರದ ವಿಧಾನಗಳಲ್ಲಿ ಮಗುವಿನ ಅಥವಾ ವ್ಯಕ್ತಿತ್ವದ ಸಂಬಂಧಗಳು ಕುಟುಂಬ ಮತ್ತು ಸಮಾಜವನ್ನು ಹೆಚ್ಚು ವಿಸ್ತಾರಗೊಳ್ಳುವಂತೆ ಮಾಡುತ್ತದೆ.
ಇಂಟ್ರ್ಯಾಕ್ಟಿಂಗ್ ವಿತ್ ಅದರ್ ಸಿಸ್ಟಮ್ಸ್, ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಲ್ಲಿ ಇಂಟ್ರ್ಯಾಕ್ಟ್ ಆಗುವಂಥದ್ದನ್ನು ಕೂಡ ನೋಡ್ತೇವೆ. ದ ನೆಕ್ಸ್ಟ್ ಒನ್ ಈಸ್ ಅಂಡರ್ಲೈಯಿಂಗ್ ದಟ್ ಮೆನ್ ಆರ್ ಸುಪೀರಿಯರ್, ದಟ್ ವುಮೆನ್ ಆ್ಯಂಡ್ ವುಮೆನ್ ಆರ್ ಪಾರ್ಟ್ ಆಫ್ ಮೆನ್ಸ್ ಪ್ರಾಪರ್ಟಿ. ಸಾಮಾನ್ಯವಾಗಿ ಮತ್ತೊಂದು ಇದರ ಗುಣಲಕ್ಷಣವೇನಪ್ಪ ಅಂದರೆ, ಎಲ್ಲರೂ ಸಮಾನವಾದ ರೀತಿಯಲ್ಲಿ ಆಸ್ತಿಯನ್ನು ಹೊಂದಿದರೆ ಇಲ್ಲಿ ಪುರುಷನ ಆಸ್ತಿಯಲ್ಲಿ ಸ್ತ್ರೀ ಭಾಗವಾಗಿರುತ್ತಾಳೆ ಅನ್ನುವಂಥ ಅಂಶಗಳನ್ನು ಕೂಡ ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಪಿತೃಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ತ್ರೀಯರು ಪುರುಷರ ಅಧೀನರಾಗಿರುತ್ತಾರೆ. ಪುರುಷರ ಪ್ರಾಬಲ್ಯತೆ ಮತ್ತು ಅಧಿಕಾರಗಳು ಹೆಚ್ಚು. ಅದರ ಗುಣಲಕ್ಷಣದಲ್ಲಿ ನಾವು ನೋಡ್ತೇವೆ, ತನ್ನ ಪ್ರಭುತ್ವವನ್ನು ಉಳಿಸಿಕೊಳ್ಳಲು ಹಿಂಸೆ, ದೌರ್ಜನ್ಯ, ದಬ್ಬಾಳಿಕೆಯಂತಹ ಪ್ರವೃತ್ತಿಗಳನ್ನು ಈ ಪಿತೃಪ್ರಭುತ್ವ ವ್ಯವಸ್ಥೆ ಹೊಂದಿದೆ. ಈ ವ್ಯವಸ್ಥೆಯಲ್ಲಿ ಸ್ತ್ರೀಯರು ಸಂಪೂರ್ಣ ಅಧಿಕಾರವಿಹೀನರು, ಹಕ್ಕುವಂಚಿತರು, ಪ್ರಭಾವ ಹಾಗೂ ಸಂಪನ್ಮೂಲರಹಿತರು. ಮತ್ತೊಂದು ಮುಖ್ಯ ಗುಣಲಕ್ಷಣವೇನಪ್ಪ ಅಂದರೆ, ಸ್ತ್ರೀ ಪುರುಷರ ನಡುವೆ ಅಸಾಮಾನ್ಯ ಅಂತರ ಕಾಯ್ದುಕೊಳ್ಳಲಾಗುವುದು. ಮತ್ತೊಂದು ಪ್ರಮುಖ ಗುಣಲಕ್ಷಣ, ಸ್ತ್ರೀ ಕೇವಲ ಭೋಗದ ವಸ್ತುವಾಗಿ ಮಾತ್ರ ನಿಲ್ಲುವಳು. ಹಾಗೆಯೇ ವಂಶ ಪಾರಂಪರ್ಯವಾಗಿ ಪುರುಷರಿಗೆ ಅಧಿಕಾರ, ಸಂಪತ್ತು ವರ್ಗಾವಣೆಯಾಗುವುದು ಇತ್ಯಾದಿ ಅಂಶಗಳನ್ನು ನಾವು ನೋಡುತ್ತೇವೆ. ಹಾಗಾಗಿ ಪಿತೃಪ್ರಭುತ್ವ ಮತ್ತು ಅದರ ಗುಣಲಕ್ಷಣಗಳನ್ನು ನಾವು ಈ ರೀತಿ ಪತ್ತೆ ಹಚ್ಚಿ ಬರೆಯಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ರೈಟ್ ಟು ಎಜುಕೇಷನ್ ಆ್ಯಕ್ಟ್. ನಿಮಗೀಗಾಗಲೇ ಥರ್ಡ್ ಸೆಮ್ಮಲ್ಲಿ ಇದರ ವಿಚಾರ ಬಂದಿದೆ, ಹಾಗಾಗಿ ನಾನು ಇದನ್ನು ಹೆಚ್ಚು ವ್ಯಕ್ತಪಡಿಸೋಕ್ಕೆ ಹೋಗೋದಿಲ್ಲ. ಇದರಲ್ಲಿ ನೀವು 12ನೇ ಕ್ವಶನ್ನಿಗೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ನ ಪ್ರಮುಖ ಗುಣಲಕ್ಷಣಗಳನ್ನು ತಾವು ಬರೀರಿ. ಅದು ಭಾಳಷ್ಟು ಅನುಕೂಲನೂ ಕೂಡ ಆಗುತ್ತೆ ನಿಮಗೆ. ಹಾಗಾಗಿ ಅದಕ್ಕೆ ಮತ್ತೆ ನಾನು ಸಮಯವನ್ನು ಮೀಸಲಿಡಲು ಪ್ರಯತ್ನವನ್ನು ಪಡುವುದಿಲ್ಲ. ಓಕೆ, ಈಗ 13ನೇ ಪ್ರಶ್ನೆಗೆ ಬರ್ತೀನಿ ನಾನು. 13th one. What are the factors affecting selecting gender-based free university education? ಸಾಮಾನ್ಯವಾಗಿ ಲಿಂಗತ್ವದ ಆಧಾರದ ಮೇಲೆ ಪದವಿ ಪೂರ್ವ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಪ್ರಭಾವ ಬೀರುವ ಅಂಶಗಳು ಯಾವುದು ಅನ್ನೋದು ಬಹಳ ಮುಖ್ಯವಾಗಿರುವಂಥ ಒಂದು ವಿಚಾರ ವಸ್ತು. ಲಿಂಗತ್ವದ ಆಧಾರದ ಮೇಲೆ ಪದವಿ ಪೂರ್ವ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಅಂದರೆ, ನಾನು ಆಗಲೇ ಹೇಳಿದ ಹಾಗೆಯೇ ಇದು ಮುಖ್ಯವಾಗಿ 3ನೇ ಯೂನಿಟಲ್ಲಿ ಬರುತ್ತೆ ಪ್ರಶ್ನೆಗೆ. ಅಂದರೆ PUC ಶಿಕ್ಷಣ ಓದಬೇಕಾದ್ರೆ ಆ ಮಕ್ಕಳು ಯಾವ ಅಂಶಗಳ ಆಧಾರದ ಮೇಲೆ ಶಿಕ್ಷಣವನ್ನು ಪಡ್ಕೊಳ್ತಾರೆ ಅಂತ ಅಂಶಗಳು, ಆ ಹಿನ್ನೆಲೆಯಲ್ಲಿ ಇದನ್ನು ಚರ್ಚೆಯನ್ನು ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದೆ, ಚರ್ಚೆ ಮಾಡಬೇಕಾದ್ರೂ ಕೂಡ ನಾನು ಅದನ್ನು ಹೇಳಿದೆ, ಮುಖ್ಯವಾಗಿ ಅನೇಕ ರೀತಿಯ ವಿಷಯಗಳು ಪ್ರಭಾವ ಬೀರುತ್ತೆ ಅಂತ. ದ ಫಸ್ಟ್ ಒನ್ ಈಸ್ ದ ಇನ್ಫ್ಲುಯೆನ್ಸ್ ಆಫ್ ಪೇರೆಂಟ್ಸ್. ಮೊದಲನೇ ಅಂಶ ಯಾವುದು? ಪೋಷಕರ ಪ್ರಭಾವ ಬೀರುವ ಅಂಶಗಳಲ್ಲಿ ಮೊದಲನೇದು ಪೋಷಕರ ಪ್ರಭಾವ. ಎರಡನೆಯದು ತಮ್ಮ ಶಿಕ್ಷಕರ ಪ್ರಭಾವ. ಎರಡನೇ ವಿಚಾರವನ್ನು ಚರ್ಚೆ ಮಾಡೋದಾದರೆ ಅದು ತಮ್ಮ ಶಿಕ್ಷಕರ ಪ್ರಭಾವ ಅಂತಲೂ ಕೂಡ ಹೇಳ್ತಾರೆ. ದ ಇನ್ಫ್ಲುಯೆನ್ಸ್ ಆಫ್ ಅವರ್ ಟೀಚರ್. ದೆನ್ ದ ಅವೇರ್ನೆಸ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟಿ. ದ ಅನದರ್ ಇಂಪಾರ್ಟೆಂಟ್ ಒನ್ ಈಸ್ ದ ಅವೇರ್ನೆಸ್ ಆಫ್ ಇಂಡಿವಿಜುವಲ್ ಕೆಪಾಸಿಟಿ. ದೆನ್ ಫೋರ್ತ್ ಒನ್ ಈಸ್ the expenditure of the capital, the expenditure of the investment. Then fifth one is the physical capacity of the person, the physical capacity of the person. Then sixth one is the economic status of the family. Then the seventh one is the study subject in the PUC or ಡಿಗ್ರಿ, ಸ್ಟಡಿ ಸಬ್ಜೆಕ್ಟ್ ಇಂದ PUC ಆರ್ ಡಿಗ್ರಿ. ಸಾಮಾನ್ಯವಾಗಿ ಲಿಂಗತ್ವದ ಆಧಾರದ ಮೇಲೆ ಪದವಿ ಪೂರ್ವ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಪ್ರಭಾವ ಬೀರುವ ಅಂಶಗಳು ಯಾವುದೆಂದರೆ, ತಮ್ಮ ಶಿಕ್ಷಕರ ಪ್ರಭಾವ, ವೈಯಕ್ತಿಕ ಸಾಮರ್ಥ್ಯದ ಅರಿವು, ಬಂಡವಾಳದ ವ್ಯಯ, ದೈಹಿಕ ಸಾಮರ್ಥ್ಯ,
ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮತ್ತು ಪದವಿಯ ಅಧ್ಯಯನದ ವಸ್ತುಗಳು ಬಹುಮುಖ್ಯ ಕಾರಣ ಆಗುತ್ತೆ. ಪದವಿ ಪೂರ್ವ ಶಿಕ್ಷಣದಲ್ಲಿ ಮಕ್ಕಳ ಮೇಲೆ ಪ್ರಭಾವ ಬೀರಲಿಕ್ಕೆ ಅಥವಾ ಅವರನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಕೂಡ ಅದು ಭಾಳಷ್ಟು ಅನುಕೂಲವಾಗಿರುವಂಥ ವಸ್ತುವೇ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಆ ಅಂಶವನ್ನು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಬೇಕು. ಓಕೆ, ಇದರ ಜೊತೆಗೆ ನೆಕ್ಸ್ಟ್ ಯು ಆರ್ ಮೂವಿಂಗ್ ಟುವರ್ಡ್ಸ್ ದ ಕಾನ್ಸೆಪ್ಟ್ regarding to the third gender. Okay, here also the other important aspect regarding to the factors affecting the selecting gender based free university education. The one is the gender differences in socialization operation, family, school, peer groups, community, overall perception of particular subject as primarily male or female subjects, process and teaching styles operative in schools which in the past have encouraged the existence of some single sex school and the introduction of some single sex classes in co-educational schools maybe have same bearing on subject choice, gender differences in employment opportunities. ಸಾಮಾನ್ಯವಾಗಿ ಈ ಅಂಶಗಳು ಕೂಡ ಕಾರಣ ಆಗುತ್ತೆ. ಯಾವ ದೃಷ್ಟಿಯಲ್ಲಿ ಅಂದರೆ, ಈಗ ಲಿಂಗ ಸಮಾನತೆ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಕುಟುಂಬ, ಶಾಲೆ ಅಥವಾ ಇನ್ಯಾವುದೇ ಪರಿಸರಗಳಲ್ಲಿ ಪ್ರಭಾವ ಬೀರುವಂತಹ ಅಂಶಗಳು ಕೂಡ ಬಹುಮುಖ್ಯ ಕಾರಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪ್ರಯತ್ನ ಕೂಡ ನಡೆಯುತ್ತೆ. ಇದರ ಜೊತೆಯಾಗಿ ಶಾಲೆಯಲ್ಲಿ ಬೋಧನೆ ಮಾಡುವಂತಹ ಶೈಲಿ ಅದು ಮುಖ್ಯ ಕಾರಣ ಆಗುತ್ತೆ. ಶಾಲೆಯಲ್ಲಿ ಶಿಕ್ಷಕರು ಬೋಧನೆ ಮಾಡುವಂತಹ ಶೈಲಿಗಳು ಮತ್ತು ಶಿಕ್ಷಕರು ತಾವು ಅನುಸರಣೆ ಮಾಡುವಂತಹ ಬೋಧನಾ ವಿಧಾನಗಳು ಅಥವಾ ಮುಂದೆ ತಮ್ಮ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗಬಹುದಾದಂತಹ ಅಂಶಗಳು ಇವೆಲ್ಲವನ್ನು ಕೂಡ ಆಧಾರವಾಗಿಟ್ಟುಕೊಂಡು ಸಾಮಾನ್ಯವಾಗಿ ಲಿಂಗತ್ವದ ಪರಿಕಲ್ಪನೆಗಳು ಬೇರೆ ಬೇರೆ ದೃಷ್ಟಿಯಲ್ಲಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ಈಸ್ ದ ಜೆಂಡರ್ ಕಾನ್ಸೆಪ್ಟ್ ಆಫ್ ದಿ ಥರ್ಡ್ ಜೆಂಡರ್. ತೃತೀಯ ಲಿಂಗಿಗಳ ಪರಿಕಲ್ಪನೆ ಬಗ್ಗೆ ನಾವು ಸ್ವಲ್ಪ ಚರ್ಚೆಯನ್ನು ಮಾಡೋಣ. ತೃತೀಯ ಲಿಂಗಿಗಳು, ಇದರಲ್ಲಿ ಮುಖ್ಯವಾಗಿ ತೃತೀಯ ಲಿಂಗಗಳ ಪರಿಕಲ್ಪನೆ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಕಾನ್ಸೆಪ್ಟ್ ಆಫ್ ಥರ್ಡ್ ಜೆಂಡರ್ ಅಂತ ಕೇಳಿದ್ದಾರೆ. ದ ಟರ್ಮ್ ಥರ್ಡ್ ಜೆಂಡರ್ ಆ್ಯಂಡ್ ಥರ್ಡ್ ಸೆಕ್ಸ್ ಡಿಸ್ಕ್ರೈಬ್ ಇಂಡಿವಿಜುವಲ್ಸ್ who are considered to be neither women or men, as well as the social category present in these societies who recognize three or more groups or more genders. The term third is usually understood to mean other. Some anthropologists have described the third gender. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನೂ ಉಳಿದ ವಿವರಣೆಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬರೀಬೋದು. ಆ ರೀತಿಯಾಗಿರುವಂಥ ವಿಚಾರಗಳು. ಎಷ್ಟು ಇಲ್ಲಿ ತೃತೀಯ ಲಿಂಗಿಗಳು ಅಂತ ಕರೀತಾರೆ, ಅಂತರ್ಲಿಂಗಿಗಳು ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಮಾನವ ಪ್ರಪಂಚದಲ್ಲಿ ಪ್ರಮುಖವಾಗಿ ಕಂಡುಬರುವ ಲಿಂಗಗಳೆಂದರೆ ಸ್ತ್ರೀ ಮತ್ತು ಪುರುಷ. ಆದರೆ ಕೆಲವು ಜೈವಿಕ ಅಂಶಗಳ ಪ್ರಭಾವದಿಂದ ಹುಟ್ಟುವ ಮಕ್ಕಳು ಸ್ತ್ರೀಯೂ ಅಲ್ಲದೆ ಪುರುಷನೂ ಅಲ್ಲದೆ ಹುಟ್ಟುವ ಸಾಧ್ಯತೆ ಇರುತ್ತದೆ. ಅಂತಹ ವ್ಯಕ್ತಿಗಳನ್ನು ತೃತೀಯ ಲಿಂಗಿಗಳು ಅಥವಾ ಅಂತರ್ಲಿಂಗಿಗಳು ಎಂದು ಕರೆಯುತ್ತಾರೆ. ಇಲ್ಲಿ ತೃತೀಯ ಲಿಂಗಿಗಳು ಎಂದು ಕರೆಯಲ್ಪಡುವ ವ್ಯಕ್ತಿಗಳು ಜೈವಿಕ ಸಂರಚನೆಯ ಸಾಂಪ್ರದಾಯಿಕವಾದ ಗಂಡು ಅಥವಾ ಹೆಣ್ಣಿನ ಪರಿಕಲ್ಪನೆಗೆ ನಿಲುಕುವುದಿಲ್ಲ. ಉದಾಹರಣೆಗೆ, ಪುರುಷರಲ್ಲಿ XY ವರ್ಣತಂತು ಜೋಡಿ ಕಂಡುಬಂದರೆ ಸ್ತ್ರೀಯರಲ್ಲಿ XX ವರ್ಣತಂತು ಜೋಡಿ ಕಂಡುಬರುತ್ತದೆ. ಅದರಲ್ಲಿ ಇನ್ನೂ ಹಲವು ಸಾಧ್ಯತೆಗಳೆಂದರೆ, ಸಾಮಾನ್ಯವಾಗಿ
ಕೆಲವರಲ್ಲಿ XXY ಅಥವಾ XXX ಎಂದು 3 ವರ್ಣತಂತುಗಳಿರುತ್ತವೆ. ಇಂತಹ ವ್ಯಕ್ತಿಗಳಲ್ಲಿ ಕಂಡುಬರುವ ಜನನಾಂಗಗಳು ಗಂಡು ಹೆಣ್ಣಿನ ಜನನಾಂಗಗಳ ಸಮ್ಮಿಶ್ರಣದಂತಿರುತ್ತದೆ. ಇವೆಲ್ಲವನ್ನು ಕೂಡ ನಾವು ತೃತೀಯ ಲಿಂಗಿಗಳಿಗೆ ಉದಾಹರಣೆಯಾಗಿ ಕೊಡಬಹುದು. ಇದಿಷ್ಟು ತೃತೀಯ ಲಿಂಗಿಗಳ ಪರಿಕಲ್ಪನೆಗೆ ಸಂಬಂಧಪಟ್ಟಂತಹ ವಿವರಗಳು. ಇನ್ನು 15ನೇ ಪ್ರಶ್ನೆಗೆ ನಾನು ಬರ್ತೇನೆ. ಜೆಂಡರ್ ಆ್ಯಂಡ್ ಡಿಸೆಬಿಲಿಟಿ. ಲಿಂಗತ್ವ ಮತ್ತು ಅಸಮರ್ಥತೆ. Okay, here the gender is one of the most important categories of social organization. Yet people with disabilities are often treated as asexual, genderless human beings. Women with disability face multiple discrimination and are often more disadvantaged than men with disabilities similar circumstances. Women with disabilities are often denied equal employment of their human rights. Women with disabilities face particular disadvantages in the area of education, works, and employment. Women with disabilities have been described as being doubly marginalized on account of their disability and their gender. Girls with disability often experiences discrimination, for example in education and family life. ಸಾಮಾನ್ಯವಾಗಿ ಅಸಮರ್ಥತೆಯಲ್ಲೂ ಕೂಡ ಲಿಂಗತ್ವದ ಪ್ರಮುಖ ಪಾತ್ರವನ್ನು ನಾವು ನೋಡುತ್ತೇವೆ. ಲಿಂಗತ್ವ ಮತ್ತು ಅಸಮರ್ಥತೆ. ಇಲ್ಲಿ ಡಿಸೆಬಿಲಿಟಿ ಅಂದರೆ ಅಸಮರ್ಥತೆ ಆಗಬೇಕು. ಇಲ್ಲಿ ಸಮರ್ಥತೆ ಕೊಟ್ಬಿಟ್ಟಿದ್ದಾರೆ ನಿಮಗೆ ಕ್ವಶನ್ ಪೇಪರ್ನಲ್ಲಿ ನೋಡಿದ್ದೀರಾ. ಹಾಗಾಗಿ ಅದು ಅಸಮರ್ಥತೆ ಅಂತಲೇ ಕೂಡ ನೀವು ಭಾವಿಸ್ಕೊಂಡು ಅದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ಲಿಂಗತ್ವ ಮತ್ತು ಅಸಮರ್ಥತೆ. ಅದರ ಜೊತೆಯಲ್ಲಿ ಬಹುಮುಖ್ಯವಾಗಿ ಕಾಣುವಂಥ ಅಂಶಗಳು ಏನಪ್ಪ ಅಂದರೆ, ಲಿಂಗ ತಾರತಮ್ಯದಲ್ಲಿ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಕೂಡ ಅಂತ ಬಗೆಹರಿಸ್ಕೊಳ್ಬೋದು. ಓಕೆ, ಇನ್ನು 17ನೇ ಪ್ರಶ್ನೆಗೆ ಬರ್ತೀನಿ ನಾನು. ರಾಷ್ಟ್ರೀಯ 16ನೇ ಕ್ವಶನ್. ಸೋಷಿಯಲ್ ಸೈನ್ಸ್ ಆ್ಯಸ್ ಎಪಿಸ್ಟಮಾಲಜಿಕಲ್ ಇಶ್ಯೂಸ್. ಇಲ್ಲಿ ಯಾವುದೇ ವಿಷಯ ಜ್ಞಾನ ಮೀಮಾಂಸೆಯಾಗಿ ವಿಷಯವಾಗಿ ಸಮಾಜ ವಿಜ್ಞಾನ ಅಂತ ಇಲ್ಲಿ ತೊಗೊಂಡಿದ್ದಾರೆ. ಗಣಿತ ಕೊಡ್ಬೋದು, ವಿಜ್ಞಾನ ಕೊಡ್ಬೋದು, ಜೀವ ವಿಜ್ಞಾನ ಕೊಡ್ಬೋದು. ಆದರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಜ ವಿಜ್ಞಾನ ಇದೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ದ ಎಪಿಸ್ಟಮಾಲಜಿಕಲ್ ಇಶ್ಯೂಸ್ ಆ್ಯಸ್ ಸೋಷಿಯಲ್ ಸೈನ್ಸ್. The objectivity and the ideal of value freedom, the possibility of laws in the social sciences, interpretative study program, arguments for the holistic analysis, methodological individualistic standpoints, questions and approaches related to causality, testimony and peer disagreement, the nature and epistemology of collective agents, the third branch social institutions and systems, acceptance and gender and sex roles. ಸಾಮಾನ್ಯವಾಗಿ ಈ ಥರದ ವಿಷಯಗಳೆಲ್ಲವೂ ಕೂಡ ಬೇರೆ ಬೇರೆ ದೃಷ್ಟಿಯಲ್ಲೇ ನೋಡಲಿಕ್ಕೆ ಸಾಧ್ಯತೆ ಇದೆ ಲಿಂಗತ್ವ ಮತ್ತು ಸಮಾಜ ವಿಜ್ಞಾನ ಅನ್ನುವಂಥ ವಿಚಾರಗಳಿಗೆ ಬಂದಾಗ. ಹಾಗಾಗಿ ಇದರಲ್ಲಿ ಸಾಮಾನ್ಯವಾಗಿ ನಾವು ಈಗಾಗಲೇ ಚರ್ಚೆ ಮಾಡಿಕೊಂಡ ಹಾಗೆ ಸಮಾಜ ವಿಜ್ಞಾನದ ಅಂಶಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ಪ್ರಯತ್ನ ಪಡುತ್ತೆ. ಅದೇನಪ್ಪ ಅಂದರೆ, ಒಂದನೇದು ಇತಿಹಾಸದ ವಿಷಯದಲ್ಲಿ ಪುರುಷರ ಏಕಸ್ವಾಮ್ಯತೆ ಎದ್ದು ಕಾಣುತ್ತದೆ. ಆಗಲೇ ನಾನು ನಿಮಗೆ ಚರ್ಚೆ ಮಾಡಿದ್ದೇನೆ. ಭಾರತದ ಅನಿಷ್ಟ ಪದ್ಧತಿಗಳನ್ನು ಬಿಂಬಿಸುವ ಪ್ರಯತ್ನ ಮಾಡುತ್ತಿದೆ. ಮೂರನೆಯದು ಸ್ತ್ರೀಯರ ಬದುಕು ಸಾಧನಗಳಿಗೆ ಅವರ ದುಡಿಮೆಗೆ ಸರಿಯಾದ ಸ್ಥಾನಮಾನ ಸಿಗದು ಎಂಬುದು ಅವರ ಖಚಿತ ಅಭಿಪ್ರಾಯ. ನಾಲ್ಕನೇದು ಪುರುಷ ಪ್ರಧಾನ ರಾಜಕೀಯ ಸಿದ್ಧಾಂತವೇ ಆಗ್ಬಿಟ್ಟಿದೆ. ಭೂಗೋಳ ಶಿಕ್ಷಕಿಯರ ಮತ್ತು ಮಹಿಳಾ ಭೂಗೋಳಶಾಸ್ತ್ರಜ್ಞರ ಅಥವಾ ಮಹಿಳಾ ಇತಿಹಾಸ ತಜ್ಞರ
ಇತಿಹಾಸ ಹೋರಾಟಗಾರರ, ಸ್ವಾತಂತ್ರ್ಯ ಹೋರಾಟಗಾರರ ಕೊರತೆ ಎದ್ದು ಕಾಣುತ್ತದೆ. ಹಾಗಾಗಿ ಇಲ್ಲಿ ಪುರುಷರಿಗೆ ಹೋಲಿಸಿದರೆ ಸ್ತ್ರೀಯರು ರಾಜಕೀಯ ಚಟುವಟಿಕೆಗಳಲ್ಲಿ ಸಾಮಾನ್ಯ ರಾಜಕೀಯ ಪ್ರಜೆಗಳಾಗಿ ಭಾಗವಹಿಸುತ್ತಾರೆ. ಇದಿಷ್ಟು ಸಮಾಜ ವಿಜ್ಞಾನದ ಅಂಶಗಳನ್ನು ಕುರಿತಂತೆ ನೀವುಗಳು ಬರೀಬಹುದು. ಇನ್ನು ಕೊನೆಯದಾಗಿ ಭಾಳಷ್ಟು ಸುಲಭನೇ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಮುಖ್ಯವಾಗಿ ಲಿಂಗತ್ವದ ಬಗ್ಗೆ ಯಾವ ಅಂಶಗಳನ್ನು ಪ್ರಸ್ತಾಪ ಮಾಡುತ್ತೆ ಅನ್ನುವಂಥ ವಿಚಾರ ಇದು. ಇದರಲ್ಲಿ ಮುಖ್ಯವಾಗಿ ಮಹಿಳೆಯರನ್ನು ಸಬಲಗೊಳಿಸಲು ನೂತನ ಪಠ್ಯಕ್ರಮ ರೂಪಿಸಬೇಕು ಅಂತ ಹೇಳುತ್ತೆ. ಎರಡನೇದು, ಮಹಿಳೆಯರ ಸಾಕ್ಷರತೆಯನ್ನು ಹೆಚ್ಚಿಸುವಲ್ಲಿ ಇರುವಂತಹ ಅಡೆತಡೆಗಳನ್ನು ಹೋಗಲಾಡಿಸಬೇಕು ಅಂತ ಹೇಳ್ತಾರೆ. ಇನ್ನು ಮೂರನೇದು, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಸ್ತಾಪ ಮಾಡಿದಂತೆ ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಪ್ರಸ್ತಾಪವನ್ನು ಮಾಡ್ತಾರೆ. ಇನ್ನು ನಾಲ್ಕನೇದು, ಪರಿಶಿಷ್ಟ ಜಾತಿಯವರು ಮತ್ತು ಪರಿಶಿಷ್ಟ ಜಾತಿಯನ್ನು ಬಿಟ್ಟು ಇತರೆ ಜಾತಿಯವರಿಗೆ ಎಲ್ಲ ಹಂತದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆಯನ್ನು ಸಾಧಿಸಬೇಕು ಅಂತ ಹೇಳ್ತಾರೆ. ಜೊತೆಗೆ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಗ್ರಾಮೀಣ ಪ್ರದೇಶದ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಅಷ್ಟೂ ಅಂಶಗಳು ಕೂಡ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಂತಹ ಅಂಶಗಳೇ. ಹಾಗಾಗಿ ಅವುಗಳನ್ನು ಚರ್ಚೆ ಮಾಡುವಂತಹ ಪ್ರಯತ್ನನೂ ಕೂಡ ಇವತ್ತು ನಡೆಯುತ್ತೆ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೆ ಸಂಪೂರ್ಣವಾಗಿ ಇರುವಂತಹ ವಿಚಾರಗಳನ್ನು ತಿಳಿದುಕೊಂಡೆವು ಅಲ್ವಾ. ಸಾಮಾನ್ಯವಾಗಿ ಇದು 1900 ಇಸವಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅನ್ನೋಕ್ಕಿಂತ 20ನೇ ಶತಮಾನದ ಅಂಶಗಳು ಅಂತೇಳಿ ಹೆಚ್ಚು ಬೆಳಕಿಯನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿಯವರೆಗೆ ತಾವುಗಳು 2019ನೇ ವರ್ಷದ 18-19ನೇ ವರ್ಷದ ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಎಂಬ ವಿಷಯದ ಪತ್ರಿಕೆಯನ್ನು ತಾವು ಇದುವರೆಗೂ ವಿಶ್ಲೇಷಣೆ ಮಾಡಿದ್ದನ್ನು ವೀಕ್ಷಿಸಿದ್ದೀರಿ. ಧನ್ಯವಾದಗಳು.